ನಮಸ್ಕಾರ ರೀಪ್ಪ ಎಲ್ಲರಿಗೂ. ಇವತ್ತಿನ ಕೆಲಸ ಏನಂದ್ರೆ ಎಲ್ಲ ಕೆಲಸ ಮುಗಿಸಿ ನಾನು ಗೊಂಜಾಳದಾಗ ಕಸ ತೆಗಿಯಕ್ಕೆ ಹೋದ್ನಿ. ನಾ ಹೋಗಿ ತೆಗಿಯಾಕತ್ತ ನಮ್ಮ ಯಜಮಾನ್ರು ಬಂದ್ರು. ಇಬ್ಬರು ಕೂಡಿ ಕಸ ತೆಗಿಯಾಕತ್ತಿದ್ದೆವು. ಸ್ವಲ್ಪ ಹೊತ್ತು ತೆಗೆದೆವು. ಹೆಂಗೆ ಬಂದೈತೆ ನೋಡ್ರಿ ನಮ್ಮ ಗೊಂಜಾಳ. ಅಲ್ಲಿ ಅಣಬೆ ಭಾಳ ಎದ್ದಿತ್ತು. ಇದನ್ನು ಎಲ್ಲ ಕಡೆ ತಿಂತಾರತ್ತ. ನಮ್ಮ ಕಡೆ ನೋಡಿದ್ರೇ ಹೆಸ್ಕೋತಾರೆ. ಆದ್ರೆ ನಮ್ಮ ಯಜಮಾನ್ರು ಹೇಳಿದ್ರೆ ಇಲ್ಲೇ ನಮ್ಮ ಹೊಲದಾಗ ಸಿಗ್ತೈತೆ ಅಂತೇಳಿ. ನಾ ಅಂತೂ ಯಾವಾಗೂ ಟೇಸ್ಟ್ ಮಾಡಿಲ್ಲ. ನೀವು ಯಾವಾಗಾರ ತಿಂದಿದ್ರೆ ಹೆಂಗೈತೆ ಅಂತ ಹೇಳ್ರಿ. ಹಂಗೆ ತೆಗಿಯಾಕತ್ತಿದ್ದೆವು. ಮಳೆನೂ ಬತ್ತು ಸುಂಕ್ರಂಗೆ. ಮನೆಗೆ ಹೋಗಿ ಮತ್ತೆ ವಾಪಸ್ ತೆಗಿಬೇಕಂತ ಬಂದೆ. ಅನ್ನೋಷ್ಟರಲ್ಲಿ ಮತ್ತೆ ಮಳೆ ಬಂತ. ಅಲ್ಲಿ ನೋಡ್ರಿ ಗೊಂಜಾಳ ಹೆಂಗೆ ತಿಂದೈತೆ ಅಂತ ಹುಳ. ಅಲ್ಲಿ ಒಳಗಡೆ ಐತಿ ಕಾಣಿಸತೈತಿ ಇಲ್ಲಿ. ಆಮೇಲೆ ಫುಲ್ ಎಲ್ಲ ಗೊಂಜಾಳ ಗರಿನ ತಿಂದು ಹಾಕಿಬಿಡ್ತಾವ. ಭಾಳ ಈ ಹುಳ ಆಯ್ತಂದ್ರೆ ಗೊಂಜಾಳ ಬೆಳೆಯಂಗಿಲ್ಲ. ಇಲ್ಲೈತೆ ನೋಡ್ರಿ, ನೋಡ್ಬೋದು ಯಾವ ಥರ ಸುಳಿ ಎಲ್ಲ ತಿಂದೈತೆ ನೋಡ್ರಿ. ಜಲ್ದಿ ಎಣ್ಣೆ ಹೊಡಿಲಕ್ಕರ ಇಡೀ ಗೊಂಜಾಳ ಅಲ್ಗಳು ಮಾಡ್ತಾವು. ಆಮ್ಯಾಗ ಜೋರು ಮಳೆ ಬರ್ತೈತೆ ಹೇಳಿ ನಮ್ಮ ಮನೆಗೆ ಹೋಗಿ ಊಟ ಮಾಡಿದೆ. ಆಮ್ಯಾಗ ವಿಡಿಯೋ ಮಾಡೋಕ್ಕಾಗಿಲ್ಲ. ಸಂಜೆನ್ಯಾಗ ಆಡುಗಳಿಗೆಲ್ಲ ಮೇವು ಹಾಕಿ ದನಗಳಿಗೆಲ್ಲ ಮೇವು